ವಿಕ್ರಮ್ ಸಿಂಹ ವಿರುದ್ಧ ಮರ ಕಡಿದ ಆರೋಪ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಯಾವುದು ರಾಜಕೀಯ ಇರಬಾರದು. ಮರ ಕಡಿದಿದ್ದಾರೆ, ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಿದೆ. ಸಿಎಂ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೋದೆಲ್ಲ ಸರಿಯಲ್ಲ. ಯಾರೇ ಆದ್ರೂ ಕಾನೂನು ಕ್ರಮ ಆಗಲಿದೆ. ಪ್ರತಾಪ್ ಸಿಂಹ ತಮ್ಮ ಆದ್ರೂ ಸರಿ, ಬೇರೆ ಯಾರಾದ್ರೂ ಸರಿ, ಈ ನೆಲದ ಕಾನೂನಿಗೆ ಬೆಲೆ ಕೊಡಬೇಕಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಪ್ರತಾಪ್ ಸಿಂಹ ಅವರಂತೂ ಇದನ್ನ ಕಂಪ್ಲೀಟ್ ಆಗಿ ರಾಜಕೀಯ ಅಂತ ಹೇಳ್ತಾ ಇದ್ದಾರೆ. ಇದು ಬೇಕು ಅಂತಾನೆ ಮಾಡಿರೋದು. ನಮ್ಮ ಮನೆಯಲ್ಲಿ ವಯಸ್ಸಾಗಿರೋ ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಅವ್ರನ್ನೂ ಅರೆಸ್ಟ್ ಮಾಡಿ, ಅಂದ್ರೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ, ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದೀರಾ, ನಿಮ್ಮ ಮಗನ್ MP ಮಾಡಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಗರ ನಡುವೆ ವಾಕ್ಸಮರ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರುಗಳು, ಸಚಿವರುಗಳು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ಮರ ಕಡ್ದಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಿದೆ. ಅದು ಪ್ರತಾಪ್ ಸಿಂಹ ತಮ್ಮ ಆದ್ರೂ ಸರಿ, ಯಾರಾದ್ರೂ ಸರಿ ಅಂತ ಹೇಳಿದ್ದಾರೆ. ಆಗಬಾರ್ದು. ರಾಜಕೀಯ ಇದರಲ್ಲಿ ಯಾವುದೂ ಕೂಡ ಇಲ್ಲ. ರಾಜಕೀಯ ಪ್ರಶ್ನೆನೇ ಬರಬಾರ್ದು. ಮರ ಕಡ್ದಿದ್ದಾರೆ, ಅನಧಿಕೃತವಾಗಿ ಮರ ಕಡ್ದಿದ್ದಾರೆ. ಯಾರು ಕಡ್ದಿದ್ದಾರೆ ಅವರನ್ನ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಆದ್ರಿಂದ ಪ್ರತಾಪ ಸಿಂಹ ಅವರ ತಮ್ಮ ಆಗಿರ್ಬೋದು, ಇನ್ನೊಬ್ಬರ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅದು ಅಪ್ರಸ್ತುತ. ಆದ್ರೆ ಮರ ಕಡ್ದಿರೋದು ನಿಜ ಅಲ್ಲ. ಅದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ ಅರಣ್ಯ ಇಲಾಖೆ. ಅದನ್ನ ಇಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ, ಇನ್ಯಾರೋ ಮಾಡಿಸಿದ್ದಾರೆ ಅನ್ನೋ ಅಂಥದ್ದು ಆಗಬಾರ್ದು. ಪ್ರತಾಪ್ ಸಿಂಹ ಅವರು ಒಬ್ಬ ಸಂಸದರಿದ್ದಾರೆ, ಅವರ ತಮ್ಮ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ರಾಜಕೀಯದ ಮಾತುಗಳು ಬರ್ತಾ ಇದೆ. ಅದು ಬರಬಾರ್ದು. ಯಾರೇ ಆಗಿರ್ಲಿ, ಕಾನೂನು, ಈ ನೆಲದ ಕಾನೂನು ಅದು ಕ್ರಮ ಮಾಡುತ್ತೆ. ಒತ್ತಡ ಅಂತಲ್ಲ, ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರೋ ಅವ್ರ ಹೆಸರು ಹೇಳಿರ್ತಾರೆ. ಒತ್ತಡದ ಪ್ರಶ್ನೆ ಏನು? ಒತ್ತಡ ಹಾಕೋದೇನಿದೆ ಇದರಲ್ಲಿ? ಮರ ಕಡ್ದಿದ್ದಾರೆ, ಅಲ್ಲಿ ಯಾರನ್ನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರ್ಯಾರು ನಮಗೆ ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ತರದ್ದೆಲ್ಲ ವಿಚಾರಗಳು ಇನ್ವೆಸ್ಟಿಗೇಷನ್ ಅಲ್ಲೇ ಬರೋದು. ಆ ರೀತಿ ಏನಾದ್ರೂ ಬಂದಿರ್ಬೋದು, ನನಗ್ ಗೊತ್ತಿಲ್ಲ ಅದು. ಅದರಲ್ಲಿ ಅವರು ಕರೆದಿದ್ದಾರೆ ಅವ್ರನ್ನ. ಆಯ್ತು, ನಾವು ಮರ ಕಡಿಯೋದ್ರಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ, ಅಲ್ಲಿ ಮುಗೀತಲ್ಲ, ಮುಗಿದೋಗುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ಬೇಕು ನನಗಂತೂ ಗೊತ್ತಿಲ್ಲ. ಆಗಬಾರ್ದು. ರಾಜಕೀಯ ಇದರಲ್ಲಿ ಯಾವುದೂ ಕೂಡ ಇಲ್ಲ.